ವಿಧಾನ ಪರಿಷತ್ ಶಾಸಕರಾದ ಇ ಕೃಷ್ಣಪ್ಪರವರಿಗೆ ವಂದಿಸುತ್ತಾ ಹಾಗೂ ಯಲಹಂಕ ಕ್ಷೇತ್ರದ ಮಹಿಳಾ ಮುಖಂಡರು ಹಾಗೂ ನಾಯಕರುಗಳಿಗೆ ವಂದಿಸುತ್ತಾ ನನ್ನ ಏನಂದರೆ ಮಹಿಳೆಯರು ಎಲ್ಲ ಕ್ಷೇತ್ರದ ವರ್ಗದಲ್ಲೂ ಮುಂದಿದ್ದೀವಿ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ನಾವು ಹಿಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗೂ ಮುಂದಕ್ಕೆ ಬರಬೇಕು. ಯಾಕಂದರೆ ದೇವೇಗೌಡ ಅಪ್ಪಾಜಿ ಅವ್ರ ಕನಸು 33% ಮಹಿಳೆಯರಿಗೆ ಅಂತ ಮೀಸಲಾತಿ ಮಡಗಿದ್ದಾರೆ. ಆ 33%ನ ನಾವು ಯೂಸ್ ಮಾಡಿಕೊಂಡ್ರೆ ದೇವೇಗೌಡ ಅವ್ರ ಅಪ್ಪಾಜಿಗೆ ಕನಸಿಗೆ ನಾವು ಸಹಕಾರ ಕೊಟ್ಟಂಗಾಗುತ್ತೆ. ಅದರಿಂದ ನಾನು ಹೇಳ್ತಾ ಇರೋದೇನೆಂದರೆ ಎಲ್ಲ ಮಹಿಳೆಯರು ಈಚೆ ಬಂದು ನಮ್ಗೆ ಆಗೋಷ್ಟು ನಮ್ಮಲ್ಲಿ ಏನು ಮುಖಂಡರಿದ್ದಾರೆ ಅವ್ರು ಯಾವತ್ತೂ ಸಹಕಾರ ಮಾಡ್ತಿರ್ತಾರೆ. ಈಗ ನಾನು ಇಲ್ಲಿ ಬಂದು ಮಾತಾಡ್ತಿದ್ದೀನಿ ಅಂದರೆ ಅದು ಇ ಕೃಷ್ಣಪ್ಪ ಅಂಕಲ್ ನಾನು ಕೊಟ್ಟಿರೋ ಒಂದು ಆಶೀರ್ವಾದ. ಅದೇ ರೀತಿ ಎಲ್ಲ ನಾಯಕರು ವೇಣುಗೋಪಾಲಣ್ಣ ಇದ್ದಾರೆ. ನೀವು ವಾರ್ಡ್ ವೈಸ್ ಯಾವುದೇ ಒಂದು ಮಹಿಳೆಯರಿಗೆ ಕಷ್ಟ ಆಗಲಿ ಇದಾಗಲಿ ಬಂದು ಕೇಳ್ಕೊಂಡ್ರೆ ನಮ್ಮ ನಾಯಕರು ಯಾವತ್ತೂ ಇದು ಮಾಡಲ್ಲ. ಅದನ್ನ ನಾವು ಯಲಹಂಕ ಕ್ಷೇತ್ರದಲ್ಲಿ ಈ ಥರ ಮಹಿಳೆಯರಿಗೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ಅದರಿಂದ ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಮಹಿಳೆಯರು ಸಾಕಷ್ಟು ಜನ ಏನಂದರೆ ಯಲಹಂಕದಲ್ಲಿ ಯಾರು ಮಹಿಳೆಯರೇ ಇಲ್ಲ ಅನ್ನೋ ಲೆಕ್ಕದಲ್ಲಾಗಿದೆ. ದಯವಿಟ್ಟು ಸಿಟಿಲಿ ಮೀಟಿಂಗ್ ಕರೀತಾರೆ. ಅವಾಗಂದರೆ ಯಲಹಂಕ ಮಹಿಳಾ ಕ್ಷೇತ್ರ ಎಷ್ಟು ಜನ ಬರ್ತಾರೆ ಅಂದರೆ 5 ಜನ ಬರ್ತಾರೆ ಅಂತಾರೆ. ದಯವಿಟ್ಟು ಮುಂದಿನ ದಿನದಲ್ಲಿ ಯಲಹಂಕ ಹೈಕಮಾಂಡ್ಗೆ ಹೋಗೋ ಲೆಕ್ಕದಲ್ಲಿ ನಾವು ಮಹಿಳೆಯರ ಸಂಘಟನೆ ಮಾಡ್ಕೊಬೇಕು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಮಿಸ್ ಕಾಲ್ ಅಭಿಯಾನ, ಅದರಲ್ಲಿ ಮಹಿಳೆಯರು ಯಲಹಂಕದಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಸದಸ್ಯತ್ವ ನೋಂದಾವಣೆಯನ್ನು ಮಾಡಬೇಕು. ಹಾಗೆ ಗೋಪಾಲಣ್ಣನ ಕೇಳ್ಕೊಳೋದೇನೆಂದರೆ ಈ ವಾರ್ಡಲ್ಲಿ ಯಾವ ಥರ ಮಹಿಳೆಯರು ಕೆಲಸ ಮಾಡಬೇಕು ಅಂತ ನೀವು ನಂಗೊಂಚೂರು ಇದು ಮಾಡಬೇಕು. ಕೃಷ್ಣಪ್ಪಣ್ಣವ್ರನ್ನ ಅದನ್ನೇ ಕೇಳ್ಕೊತಾ ಇದ್ದೀನಿ. ಈಗ ಕವಿತಾ ರೆಡ್ಡಿ ಅವರು ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿದ್ದಾರೆ. ಹಾಗಾಗಿ ಅವ್ರು ಕುಮಾರಣ್ಣವರು ಅವ್ರನ್ನ ಗುರುತಿಸ್ತಾರೆ. ಮೇಡಮ್ ನೀವು ಇಲ್ಲಿ ಮಹಿಳೆಯರನ್ನ ಗುರುತಿಸಿ ರಾಜ್ಯ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವು ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಜೈ JDS, ಜೈ ಕುಮಾರಣ್ಣ, ಜೈ ದೇವೇಗೌಡ ಅಪ್ಪಾಜಿ.